ಹಾಯ್ ಎಲ್ಲರಿಗೂ ನಮಸ್ಕಾರ. ಇದು ನನ್ನ ಮಂಡೇ ಮಿನಿ ಬ್ಲಾಗ್ ಆಗಿರುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ತುಂಬ ಅಂದರೆ ತುಂಬಾ ಕೆಲಸ ಇತ್ತು. ಏನು ಬೇಗ ಬೇಗ ಕೆಲಸ ಮುಗಿಸ್ಬಿಟ್ಟು 2 ಮದುವೆ ಇತ್ತು. 2 ಮದುವೆಗೆ ಹೋಗ್ಬೇಕಾಗಿತ್ತು. ಅದಕ್ಕೋಸ್ಕರ ಬೇಗ ಬೇಗ ಕೆಲಸನ ಮುಗಿಸೋಣ ಅಂತ ಬೇಗನೆ ಎದ್ದಿದ್ದೆ. ಮತ್ತು ನನ್ನ ಮಗಳು ಕೂಡ ನನ್ನ ಜೊತೆಲಿ ಇದ್ದು ಏನೋ ಮಾಡ್ತಾ ಇದ್ದಾಳೆ ಕಿತಾಪತಿ ಅಂತ ಹೋದರೆ ಅವಳು ಬಲೂನ್ಸ್ನ ಪ್ರೆಸ್ ಮಾಡ್ತಾಯಿದ್ಲು. ನೈಟ್ ಎಲ್ಲ ಎಣ್ಣೆ ಹಾಕಿ ಮಲಗಿಸಿದೆ. ಯಾವ ಎಣ್ಣೆ ಅಲ್ಲ, ಹರಳೆಣ್ಣೆ. ಅವಳ ಜೊತೆ ಆಟ ಆಡಿಕೊಂಡು ಟೈಮ್ನ ಕಳೀತಾ ಇದೆ. ನೆಕ್ಸ್ಟು ಅವಳ ಜೊತೆ ಆಟ ಆಡಿಕೊಂಡು ಮಾರ್ನಿಂಗ್ ಎದ್ದ ತಕ್ಷಣ ಅವಳಿಗೊಂದು ಪಪ್ಪಿ ಕೊಟ್ಟೆ. ಅವಳು ನೋಡಿ ಎಷ್ಟು ನಾಚ್ಕೊತಿದ್ದಾಳೆ. ನನ್ನ ಮಗಳು ಮುದ್ದಾಗಿದ್ಲು. ನೆಕ್ಸ್ಟ್ ಆಮೇಲೆ ಅವಳ ಆಟನೇ ಸ್ಟಾರ್ಟ್ ಮಾಡಿಕೊಂಡ್ಳು. ಅವಳ ಜೊತೆ ಆಟ ಆಡ್ಕೊಂಡು ಟೈಮ್ ಸ್ಪೆಂಡ್. ಆಮೇಲೆ ನಮ್ಮ ಅಜ್ಜಿಗೆ ತಲೆ ಬಾಚ್ನಿ ಅಂತ 2 ಕೂಮು ತಗೊಂಡು ನಿಂತಿದ್ಲು. ನೋಡಿ ಯಾವ ಥರ ಸಣ್ಣ ಸಣ್ಣ ಚಿಕ್ಕದು ಕಟ್ಟಿದ್ದೀನಿ, ಕ್ಯೂಟಾಗಿ ಕಾಣಿಸ್ತಿದ್ಲು. ನೆಕ್ಸ್ಟು ಡೈಲಿ ರೊಟೀನ್, ನಾನು ಜೀರಿಗೆ ನೀರು ಮತ್ತು ಇದನ್ನು ಕುಡ್ಕೊಂಡು ಮತ್ತು ನನ್ನ ಮಗಳಿಗೆ ಹಾಲನ್ನ ಕಾಯಿಸ್ತಾ ಇದ್ದೆ. ಅವಳು ಸಹ ಸಪೋರ್ಟ್ ಮಾಡ್ತಾ ಕೂತಿದ್ಲು. ಆಯ್ ಮಾಡು ಅಲ್ಲ ಆಯ್ ಮಾಡು ಅಂತ, ವಿಡಿಯೋ ನೋಡು ಅಂತ ಆಯ್ ಮಾಡು ಅಂತ ಹೇಳ್ತಾ ಇದ್ದೆ. ಡೇನ ನನ್ನ ಮಗಳ ಜೊತೆನೇ ಸ್ಟಾರ್ಟ್ ಮಾಡಿಕೊಂಡೆ. ನೋಡಿ ಆ ಥರ ಬಾಯಿಗೆ ಹಾಕ್ಬಿಟ್ಟು ಮತ್ತೆ ನೆಕ್ಸ್ಟ್ ಈವ್ನಿಂಗ್ ಆಗಿದ್ದೇ ಗೊತ್ತಾಗಿಲ್ಲ. ಈವ್ನಿಂಗ್ ಸ್ನ್ಯಾಕ್ಸ್ ಅಂತ ನಾವು ಪಾನಿಪುರಿನ ಮಾಡ್ತಿದ್ವಿ. ರೆಡಿಮೇಡ್ ಅಲ್ಲ, ಹೋಮ್ ಮೇಡ್ ಪಾನಿಪುರಿ. ತುಂಬಾ ಚೆನ್ನಾಗಿ ಬಂದಿತ್ತು. ಅದಕ್ಕೆ ನನ್ನ ಫ್ರೆಂಡ್ನ ಕರೆದು ಟೇಸ್ಟ್ ಹೇಗಿದೆ ನೋಡು ಅಂತ ಹೇಳ್ಬಿಟ್ಟು ಅಂತಿದ್ದೆ. ಅವಳಂತೂ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ಲು. ಮನೇಲೇ ಟ್ರೈ ಮಾಡಿದ ಪಾನಿಪುರಿ ತುಂಬಾ ಸಖತ್ತಾಗಿತ್ತು. ನೆಕ್ಸ್ಟ್ ನಾನು ಕೂಡ ಫ್ರೆಶ್ ಅಪ್ ಆಗಿ ಎಣ್ಣೆಗೆ ಚಪ್ಪರ ನೀರು ಅಂತ ಹೋಗ್ತಾರೆ ಚೌಟ್ರಿಗೆ ಹೋಗೋಕ್ಕೂ ಮುಂಚೆ ಅದನ್ನು ನಾನು ಕೂಡ ಹೋಗೋಣ ಅಂದ್ಬಿಟ್ಟು ಹೋಗಿದ್ದಾಯಿತು. ಮತ್ತು ಚಪ್ಪರ ನೀರೆಲ್ಲ ಊದ್ಬಿಟ್ಟು ನೀರು ಊದಾದ್ಮೇಲೆ ನನ್ನ ಮಗಳನ್ನ ಈ ಥರ ಟಿಪ್ ಟಾಪ ರೆಡಿಯಾಗಿ ತುಂಬ ಅಣ್ಣ ಬಾಂಡ್ ಥರ ಕಾಣಿಸ್ತಿದ್ಲು. ಕ್ಯೂಟಾಗಿ ಲೇಡಿ ರ್ಯಾಂಬೋ ಥರ ಕಾಣಿಸ್ತಿದ್ಲು ನನ್ನ ಮಗಳು. ಆಮೇಲೆ ನಾನು ಮತ್ತು ನನ್ನ ಮಗಳು ಈ ಥರ ರೆಡಿಯಾಗಿ ನಾವು ಚೌಟ್ರಿಗೆ ಹೋಗ್ಬೇಕಾಗಿತ್ತು ಈವ್ನಿಂಗು. ನಾನು ನನ್ನ ಮಗಳು ಇಷ್ಟು ಮುದ್ದಾಗಿ ರೆಡಿಯಾಗಿ ನಾವು ಮದುವೆಗೆ ಹೋಗೋಕ್ಕೆ ರೆಡಿ ಆದ್ವಿ. ಹೀಗೆ ಮಾದೇಗೌಡ ಕನ್ವೆನ್ಷನ್ ಹಾಲು ತುಂಬ ಚೆನ್ನಾಗಿತ್ತು ಮದುವೆ ಅಂತ ಹೇಳ್ಬೋದು. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಡೆಕೋರೇಷನ್ ಎಲ್ಲ ಚೆನ್ನಾಗಿ ಮಾಡಿದರು. ನನಗದು ತುಂಬ ಇಷ್ಟ ಆಯಿತು. ಹೋದ ತಕ್ಷಣ ನಾವು ಟೀ ಕಾಫಿ ಕುಡಿಯೋಕ್ಕೆ ಹೋದ್ವಿ. ನನ್ನ ಮಗಳು ಟೇಬಲ್ ಮೇಲೆ ಕೂತ್ಕೊಂಡು ಏನೋ ಆಟ ಆಡ್ತಾಯಿದ್ಲು. ಆಮೇಲೆ ನೆಕ್ಸ್ಟ್ ಊಟಕ್ಕೆ ಹೋದ್ವಿ. ತುಂಬಾ ಆಟ ಆಡ್ತಾಯಿದ್ಲು. ನೆಕ್ಸ್ಟ್ ಅದೇ ಆಟ ಸ್ಟಾರ್ಟ್ ಮಾಡ್ಕೊಂಡಿದ್ಲು. ಮತ್ತು ಮುಂದುಗಡೆ ಇರೋ ಹುಡುಗರಿಗೆ, ಮುಂದೆ ಟೇಬಲ್ ಮೇಲೆ ಕೂತಿರೋ ಹುಡುಗರಿಗೆ ಮನೆಗೆ ಕ್ವಾಟ್ಲೆ ಕೊಡ್ತಿದ್ಲು. ಅವರು ಸಹ ಇವಳ ಕ್ಯೂಟ್ನೆಸ್ನ ನೋಡಿ ಅವರು ಕೂಡ ಆಟ ಆಡ್ತಾಯಿದ್ರು. ಇವಳು ಅಷ್ಟೇ, ಅವ್ರನ್ನ ನೋಡಿ ಇವಳು ಕೂಡ ಆಟ ಆಡ್ತಿದ್ಲು. ಊಟ ಅಂತೂ ಸೂಪರಾಗಿತ್ತು. ಊಟ ಮಾಡಿಕೊಂಡು ರಿಸೆಪ್ಷನ್ಗೆ ಬಂದರೆ ನನ್ನ ಮಗಳು ಹಪ್ಳನ ಚೆನ್ನಾಗಿ ತಿಂದಾಕ್ಬಿಟ್ಲು. ಆಮೇಲೆ ನನ್ನ ತಮ್ಮಂದರು ಅಂದರೆ ನಮ್ಮೂರಿನ ಹುಡುಗರು ವಿಡಿಯೋ ಚೆನ್ನಾಗಿ ಮಾಡ್ತಿದ್ಯಾ ಮಾಡೋಕ್ಕೆ ಅಂತ ಎಡಿಟ್ ಮಾಡೋಕ್ಕೆ